ಮನುಷ್ಯ ಪ್ರಜ್ಞಾಪೂರ್ವಕನಾದರೆ ಅಧಿಕಾರ ಮೆರೆಯೋ ಮತ್ತು ಘರ್ಷಣೆಯ ಗೀಳು ಹೋಗುತ್ತೆ. ನಾವು ಘರ್ಷಣೆ ಅಂದಾಗ ನೋಡಿ, ಘರ್ಷಣೆ ಅನ್ನೋದು ಬರೀ ದೇಶಗಳ ಮಧ್ಯೆ, ಜನಾಂಗಗಳ ಮಧ್ಯೆ, ರಿಲಿಜಿಯನ್ಗಳ ಮಧ್ಯೆ ಇರೋದಷ್ಟೇ ಅಲ್ಲ. ನಾವು ಎಲ್ಲದರ ಜೊತೆನೂ ಘರ್ಷಣೆಲಿದ್ದೀವಿ. ಅಂಕಿ ಅಂಶನ ನೋಡಿದ್ರೆ ಕಳೆದ 100 ವರ್ಷಗಳಲ್ಲಿ 70ರಿಂದ 74% ಕಶೇರುಕ ಜೀವಿಗಳು ಕಣ್ಮರೆಯಾಗಿವೆ. 92% ಜಲಚರಗಳು ಅಳಿದು ಹೋಗಿವೆ. ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬದುಕೋ ರೀತಿನೇ ಒಂದು ಘರ್ಷಣೆ ಆಗಿದೆ. ಯಾವ ಮಣ್ಣಿನ ಮೇಲೆ ನಡೆದಾಡ್ತೀವೋ ಅದರ ಜೊತೆನೂ ಘರ್ಷಣೆಲಿದ್ದೀವಿ. ಎಷ್ಟೋ ಕೋಟಿ ಪ್ರಭೇದಗಳು, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಈಗಾಗಲೇ ಸತ್ತು ಹೋಗಿವೆ. ನಮ್ಮ ಅಸ್ತಿತ್ವಕ್ಕೆ ಅವೇ ಮೂಲ ಆಧಾರ. ಇಲ್ಲಿರೋ ಪ್ರತಿಯೊಂದಕ್ಕೂ, ಅದು ಮರ ಇರಲಿ, ಆನೆ ಇರಲಿ, ಅಥವಾ ನೀವು ನಾನು ಆಗಿರಲಿ, ಈ ಸೂಕ್ಷ್ಮಾಣು ಜೀವಿಗಳೇ ಜೀವಾಧಾರ. ಅದರ ಜೊತೆನೂ ಘರ್ಷಣೆಲಿದ್ದೀವಿ. ಅಂದರೆ ನಾವು ಜೀವನ ಪ್ರಕ್ರಿಯೆ ಮತ್ತು ಜೀವನಾಧಾರಗಳ ಜೊತೆಗೆ ಘರ್ಷಣೆಲಿ ಇದ್ದೀವಿ ಅಂತರ್ಥ. ಎಲ್ಲದರ ಜೊತೆಗೂ ಘರ್ಷಣೆಲಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ಪ್ರಜ್ಞಾಪೂರ್ವಕವಾಗಿಲ್ಲದೆ ಪ್ರವೃತ್ತಿವಶರಾಗಿ ಬದುಕ್ತಿರೋದು. ಈಗ ಕಾಲ ಬಂದಿದೆ. ಅರಿವಿಲ್ಲದೆ ಬದುಕೋದರಿಂದ ಪ್ರಜ್ಞಾಪೂರ್ವಕವಾಗಿ ಬದುಕೋ ಕಡೆಗೆ ನಾವು ಸಾಗಬೇಕಿದೆ. ಈ ತಲೆಮಾರಲ್ಲೇ ಈ ಬದಲಾವಣೆ ಆಗಬೇಕು. ಈ ಭೂಮಿಯನ್ನ ಉಳಿಸಬೇಕಂದರೆ, ಸಮಾಜವನ್ನ ಬದಲಿಸಬೇಕಂದರೆ, ಭೂಮಿ ಮೇಲಿನ ಈ ಘರ್ಷಣೆಗಳನ್ನ ಕೊನೆಗೊಳಿಸಬೇಕಂದರೆ ಪ್ರಜ್ಞಾಪೂರ್ವಕರಾಗೋದು ತುಂಬ ಮುಖ್ಯ. ಪ್ರಜ್ಞೆ ಅಂದ್ರೆ ಏನು? ಪ್ರಜ್ಞೆ ಅಂದ್ರೆ ಮಿತಿಗಳನ್ನ ಮೀರಿರೋ ಸ್ಥಿತಿ. ಯಾವಾಗ ನೀವು ನಿಮ್ಮ ದೈಹಿಕ ಮಿತಿಗಳನ್ನ, ಮಾನಸಿಕ ಚೌಕಟ್ಟುಗಳನ್ನ ಅಥವಾ ನಿಮ್ಮ ನಂಬಿಕೆಗಳ ಮಿತಿಯನ್ನ ಮೀರಿ ಜೀವನವನ್ನು ನೋಡೋಕೆ ಮತ್ತು ಅನುಭವಿಸೋಕೆ ಶುರು ಮಾಡ್ತೀರೋ, ಆಗ ಘರ್ಷಣೆ ಕೊನೆಯಾಗುತ್ತೆ. ಪ್ರಜ್ಞಾಪೂರ್ವಕರಾಗೋದೊಂದೇ ದಾರಿ. ಇದನ್ನ ಸಾಕಾರಗೊಳಿಸೋಣ.